ಆಪರೇಷನ್ ಸಿಂಧೂರ್ ಈಗಾಗಲೇ ಸ್ಟಾರ್ಟ್ ಆಗಿದೆ 2.0 ತಕ್ಕ ಪ್ರತಿದಾಳಿಯನ್ನ ಈಗ ಪಾಕಿಸ್ತಾನಕ್ಕೆ ಭಾರತ ಕೊಡ್ತಾ ಇದೆ. ನಿನ್ನೆಯಿಂದಲೂ ಕೂಡ ದಾಳಿ ನಡೀತಾ ಇದೆ, ರಾತ್ರಿ ಇಡೀ ದಾಳಿ ನಡೆದಿದೆ. ಆ ಎಲ್ಲಾ ದಾಳಿಗೂ ಕೂಡ ಈಗ ಭಾರತ ತಕ್ಕದಾದಂತ ಉತ್ತರವನ್ನ ಕೊಟ್ಟಿರೋದು. ಅದರ ಜೊತೆಯಲ್ಲಿ ಈಗ ಈ ದಾಳಿ ಏನಾಗಿದೆಯಲ್ಲ ಇದ್ರ ಬಗ್ಗೆ ಭಾರತೀಯ ಸೇನೆಯಿಂದ ಅಧಿಕೃತ ಮಾಹಿತಿಯನ್ನ ಕೂಡ ನೀಡಲಾಗಿದೆ. ದಾಳಿಯ ಬಗ್ಗೆ ಭಾರತೀಯ ಸೇನೆಯಿಂದ ಅಧಿಕೃತ ಮಾಹಿತಿಯನ್ನ ನೀಡಲಾಗಿರೋದು. ನಿನ್ನೆ ಪಾಕಿಸ್ತಾನದಿಂದ ಹಲವು ಬಾರಿ ದಾಳಿಗಳಾಗಿವೆ. ಈ ಮಾಹಿತಿಯನ್ನ ಈಗ ಸೇನೆ ನೀಡಿದೆ, ಅಧಿಕೃತ ಮಾಹಿತಿ. ಅನೇಕ ಶಸ್ತ್ರಾಸ್ತ್ರಗಳನ್ನ ಬಳಸಿಕೊಂಡು ಪಾಕ್ ದಾಳಿ ಮಾಡಿದೆ. ಇನ್ನು ದಾಳಿಯನ್ನ ಪರಿಣಾಮಕಾರಿಯಾಗಿ ಹಿಮ್ಮೆಟ್ಟಿಸಲಾಗಿದೆ ಅನ್ನುವಂತ ಮಾಹಿತಿಯನ್ನ ಕೂಡ ಈಗ ನಮ್ಮ ಸೇನೆ ನೀಡಿದೆ. ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿರೋದಕ್ಕೆ ತಕ್ಕ ಉತ್ತರವನ್ನ ನಾವು ನೀಡಿದ್ದೇವೆ. ವಿಡಿಯೋ ಸಹಿತ ವಿತ್ ದ ಪ್ರೂಫ್ ವಿತ್ ಎವಿಡೆನ್ಸ್ ಇಂಡಿಯನ್ ಆರ್ಮಿ ಈಗ ಶೇರ್ ಮಾಡಿರುವಂತ ವಿಡಿಯೋ. ಆಪರೇಷನ್ ಸಿಂಧೂರ್ ಮುಂದುವರೆದಿದೆ ಅನ್ನುವಂತ ವಿಚಾರ ಇಲ್ಲಿ ಸೇನೆ ಈಗ ಹಂಚಿಕೊಂಡಿರೋದು. ಅದರ ಜೊತೆಯಲ್ಲಿ ಯಾವ ರೀತಿಯಲ್ಲಿ ಪಾಕಿಸ್ತಾನ ದಾಳಿಯನ್ನ ಮಾಡ್ತು, ಅದಕ್ಕೆ ಉತ್ತರವನ್ನ ಭಾರತ ಸೇನೆ ಯಾವ ರೀತಿಯಾಗಿ ಕೊಡ್ತು ಅನ್ನುವಂಥದ್ದಕ್ಕೆ ವಿತ್ ದ ಪ್ರೂಫ್ ವಿತ್ ದ ಎವಿಡೆನ್ಸ್ ವಿತ್ ದ ವಿಡಿಯೋ ಈಗ ಸೇನೆ ಪ್ರತ್ಯುತ್ತರವನ್ನ ಕೊಟ್ಟಿರೋದು, ಪೋಸ್ಟ್ ಮಾಡಿರೋದು ಗಮನಿಸ್ತಾ ಇದೀವಿ. ಪಾಕಿಸ್ತಾನ್ ಆರ್ಮ್ಡ್ ಫೋರ್ಸಸ್ launched multiple attacks using drones and other munitions along entire western border. The drone attacks were effectively repulsed and befitting reply was given to the CFVs. ಆ ಎಲ್ಲ ಡ್ರೋನ್ ಅಟ್ಯಾಕ್ಗಳಿಗೂ ಕೂಡ ಜೊತೆಗೆ ಮಲ್ಟಿಪಲ್ ಟಾರ್ಗೆಟ್ ಮಲ್ಟಿಪಲ್ ಅಟ್ಯಾಕ್ ನಮ್ಮ ಮೇಲೆ ಡ್ರೋನ್ಗಳನ್ನ ಬಳಸಿ ಎಲ್ಲದಕ್ಕೂ ಕೂಡ ಸರಿಯಾದಂತ ಪ್ರತ್ಯುತ್ತರವನ್ನ ನಾವು ನೀಡಿದ್ದೇವೆ ಅನ್ನುವಂತ ಮಾಹಿತಿಯನ್ನ ಈಗ ಹಂಚಿಕೊಂಡಿರೋದು ಇಂಡಿಯನ್ ಆರ್ಮಿ. ಅದರ ಜೊತೆಗೆ ಇಂಡಿಯನ್ ಆರ್ಮಿ ರಿಮೈನ್ಸ್ ಕಮಿಟೆಡ್ ಟು ಸೇಫ್ ಗಾರ್ಡಿಂಗ್ ದ ಸಾವರ್ನಿಟಿ ಅಂಡ್ ಇಂಟಿಗ್ರಿಟಿ ಆಫ್ ದಿ ನೇಷನ್. ಭಾರತದ ಸಾರ್ವಭೌಮತೆಯ ವಿಚಾರ ಬಂದಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ಮುಲಾಜಿಲ್ಲ, ಎಲ್ಲಾ ರೀತಿಯಲ್ಲೂ ಕೂಡ ಕಾಳಜಿಯನ್ನ ನಾವು ತಗೊಳ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಇಂಡಿಯನ್ ಆರ್ಮಿ ಮಾಡಿರುವಂತಹ ಪೋಸ್ಟ್ ಅನ್ನ ಗಮನಿಸ್ತಾ ಇದ್ದೀವಿ ಅಲಾಂಗ್ ವಿತ್ ದ ವಿಡಿಯೋ. ಎಲ್ಲ ದಾಳಿಗೂ ಕೂಡ ನಾವು ಸರಿಯಾಗಿ ರೆಸ್ಪಾಂಡ್ ಮಾಡಿದ್ದೀವಿ, ಉತ್ತರವನ್ನ ಕೊಟ್ಟಿದ್ದೀವಿ. ಭಾರತೀಯ ಸೇನೆ ತಕ್ಕದಾದಂತಹ ಪ್ರತ್ಯುತ್ತರವನ್ನ ಕೊಟ್ಟಿದೆ ಅನ್ನೋದಕ್ಕೆ ಈಗ ಆರ್ಮಿ ಮಾಡಿರುವಂತಹ ಪೋಸ್ಟ್. ರಾತ್ರಿ ಮೇ 9ರ ರಾತ್ರಿ ನಡೆದಂತ ಈ ಅಟ್ಯಾಕ್, ಪಾಕ್ ಟ್ರೂಪ್ಸ್ ಆಲ್ಸೋ ರಿಸಾರ್ಟೆಡ್ ನ್ಯೂಮರಸ್ ಅಟ್ಯಾಕ್ಸ್. ಸೀಸ್ ಫೈರ್ ಕದನ ವಿರಾಮ ಉಲ್ಲಂಘನೆ ಆಗಿದೆ. ಅದಕ್ಕೂ ಕೂಡ LOCಯಲ್ಲಿ ನಾವು ತಕ್ಕದಾದಂತಹ ಪ್ರತ್ಯುತ್ತರವನ್ನ ಕೊಟ್ಟಿದ್ದೇವೆ ಅನ್ನೋದಕ್ಕೆ ಈಗ ಅಲಾಂಗ್ ವಿತ್ ದಿ ವಿಡಿಯೋ ಇಂಡಿಯನ್ ಆರ್ಮಿ ಪೋಸ್ಟ್ ಮಾಡಿರುವಂತಹ ವಿಡಿಯೋವನ್ನ ಕೂಡ ಗಮನಿಸ್ತಾ ಇದ್ದೀವಿ. ದಾಳಿಯನ್ನ ಪರಿಣಾಮಕಾರಿಯಾಗಿ ಹಿಮ್ಮೆಟ್ಟಿಸಲಾಗಿದೆ ಅನ್ನುವಂತ ಮಾಹಿತಿ. ಆ ರೆಡ್ ಬಾಕ್ಸ್ ಮಾಡಿ ಮಾರ್ಕ್ ಮಾಡಿ ತೋರಿಸಲಾಗ್ತಾ ಇದೆಯಲ್ಲ, ಅದು ಪಾಕಿಸ್ತಾನದ ದಾಳಿಗೆ ಭಾರತ ಕೊಟ್ಟಿರುವಂತಹ ಪ್ರತ್ಯುತ್ತರ. ಅಲ್ಲಿ ಪಾಕಿಸ್ತಾನದ ದಾಳಿ ಯಾವ ರೀತಿಯಾಗಿ ಡ್ರೋನ್ ಮುಖಾಂತರ ನಡೀತಾ ಇದೆ ಅನ್ನೋದು ಕೂಡ ಗಮನಿಸ್ತಾ ಇದೀವಿ. ಅದರ ಜೊತೆಯಲ್ಲಿ ಭಾರತ ಕೊಟ್ಟಿರುವಂತಹ ಪ್ರತ್ಯುತ್ತರ, ಆ ದಾಳಿಯನ್ನ ಯಾವ ರೀತಿಯಾಗಿ ಪರಿಣಾಮಕಾರಿಯಾಗಿ ಹಿಮ್ಮೆಟ್ಟಿಸಲಾಗಿದೆ ಅನ್ನುವಂತ ವಿಚಾರವನ್ನ ಈಗ ಇಂಡಿಯನ್ ಆರ್ಮಿ ಬಹಳ ಹೆಮ್ಮೆಯಿಂದ ಶೇರ್ ಮಾಡಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಶಿ, ಗಮನಿಸ್ತಾ ಇದೀವಿ ನಿನ್ನೆ ರಾತ್ರಿಯಿಂದಲೂ ಕೂಡ ಪಾಕಿಸ್ತಾನಕ್ಕೆ ಒಂದು ರೀತಿಯಲ್ಲಿ ಮುಟ್ಟಿ ನೋಡ್ಕೊಳ್ಳುವಂತಹ ರೀತಿಯಲ್ಲಿ ಈ ಪ್ರತ್ಯುತ್ತರವನ್ನ ನೀಡಲಾಗ್ತಾ ಇದೆ, ಪ್ರತಿ ದಾಳಿಯನ್ನ ಮಾಡಲಾಗ್ತಾ ಇದೆ. ಪಾಕಿಸ್ತಾನಕ್ಕೆ ಅದು ತಡ್ಕೊಳ್ಳೋಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಈ ವಿಜುವಲ್ಸ್ ಇದೆಯಲ್ಲ ಇದೆಲ್ಲದಕ್ಕೂ ಕೂಡ ಉತ್ತರವನ್ನ ಕೊಡ್ತಾ ಇದೆ. ವಿಜುವಲ್ಸ್ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಶಶಿ. ಅಶ್ವಿನಿ, ಕಳೆದ ಒಂದು 16 ದಿನಗಳಿಂದ ಕೂಡ ಪದೇ ಪದೇ ಗಡಿ ರೇಖೆಯನ್ನ ದಾಟಿ ಯುದ್ಧವನ್ನ ಪಾಕಿಸ್ತಾನದ ಒಂದಷ್ಟು ಯೋಧರು, ಅದೇ ರೀತಿ ಕೂಡ ಉಗ್ರಗಾಮಿಗಳು ಕೂಡ ಇಂಡಿಯಾ ವಿರುದ್ಧ ಹೋರಾಟವನ್ನ ಮಾಡೋದು ಕೂಡ ಪದೇ ಪದೇ ಕದನ ವಿರಾಮವನ್ನು ಕೂಡ ಮಾಡ್ತಾನೆ ಇದ್ರು. ಅದಕ್ಕೆ ಪ್ರತಿ ದಾಳಿಯಾಗಿ ನಮ್ಮ ಯೋಧರು ಕೂಡ ಪಾಕಿಸ್ತಾನದ ಒಂದೇ ಒಂದು ಮಿಸೈಲ್ಸ್ ಆಗ್ಬೋದು, ಯುದ್ಧ ವಿಮಾನ ಆಗ್ಬೋದು, ಭಾರತಕ್ಕೆ ಗಡಿ ದಾಟಿ ಆಚೆ ಬರುವಂತೆ ಎಲ್ಲವನ್ನು ಕೂಡ ಎಲ್ಲೂ ಕೂಡ ಫೇಲ್ಯೂರ್ ಆಗದಂತೆ ಎಲ್ಲವನ್ನು ಕೂಡ ಪಾಕಿಸ್ತಾನದ ಎಲ್ಲ ಯುದ್ಧವನ್ನು ಕೂಡ ಸ್ಟಾಪ್ ಮಾಡುವಂತ ಕೆಲಸವನ್ನು ಕೂಡ ನಮ್ಮ ಯೋಧರು ಕೂಡ ಮಾಡಿದ್ದಾರೆ. ಕೆಲವೊಂದಷ್ಟು ಜನ ಗಡಿಯನ್ನ ರೇಖೆಯನ್ನ ದಾಟಿ ಕೂಡ ಬರ್ತಾ ಇದ್ರು. ಒಂದಷ್ಟು ಡ್ರೋನ್ಗಳನ್ನ ಆರಿಸಿ ಇಂಡಿಯಾ ಮೇಲೆ ಒಂದಷ್ಟು ಜಮ್ಮು ಕಾಶ್ಮೀರವನ್ನ ಬ್ಲಾಸ್ಟ್ ಮಾಡೋಕೆ ಕೂಡ ಪ್ರಯತ್ನ ಕೂಡ ಪಟ್ಟಿದ್ರು. ಅದು ಕೂಡ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿತ್ತು. ಒಂದಷ್ಟು ಮಿಸೈಲ್ಸ್ ಗಳನ್ನ
ಭಾರತ ವಿರುದ್ಧ ಟಾರ್ಗೆಟ್ ಅನ್ನು ಕೂಡ ಫಿಕ್ಸ್ ಮಾಡಿದ್ರು. ಅಲ್ಲೇ ಇರುವಂತ ನಮ್ಮ ರಾಡಾರ್ಗಳು ಕೂಡ ಪಾಕಿಸ್ತಾನದ ಒಂದೇ ಒಂದು ಮಿಸೈಲ್ಸ್ ಕೂಡ ಭಾರತದ ಗಡಿಗೆ ಬರದಂತೆ ಅಲ್ಲೇ ಒಂದು ಕೂಡ ಉಡಿಸ್ ಮಾಡಿ ಅವನ್ನು ಓಡಿಸುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ನಮ್ಮ ರಕ್ಷಣಾ ಇಲಾಖೆ ಈಗ ಸ್ಪಷ್ಟೀಕರಣ ಕೂಡ ಕೊಟ್ಟಿದೆ. ಪಾಕಿಸ್ತಾನದವರು ಪದೇ ಪದೇ ನಮ್ಮ ಮೇಲೆ ದಾಳಿಯನ್ನ ಮಾಡ್ತಿದ್ರು ಕೂಡ ಅವರಿಂದ ಏನು ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಅದರ ವಿರುದ್ಧ ನಾವು ಹೋರಾಟವನ್ನ ಮಾಡಿದ್ದೇವೆ, ಜಯ ಗಳಿಸಿದ್ದೇವೆ ಅಂತ ಹೇಳಿ ಕೂಡ ಹೇಳಿದ್ದಾರೆ. ಇಷ್ಟೇ ಅಲ್ಲ, ಕೇವಲ ಇನ್ನೂ ಅವರು ನಿರಂತರವಾಗಿ 1 ವರ್ಷಗಳ ಕಾಲ ಕೂಡ ಅವರು ಯುದ್ಧವನ್ನ ಮಾಡಿದ್ರು ಕೂಡ ಭಾರತದ ಒಂದೇ ಒಂದು ಅಡಿ ಜಾಗವನ್ನು ಕೂಡ ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗುದಿಲ್ಲ. ಯಾಕಂದ್ರೆ ಭಾರತ ಮನಸ್ಸು ಮಾಡಿದ್ರೆ ಕೇವಲ 1-2 ಗಂಟೆಗಳಲ್ಲಿ ಇಡೀ ಪಾಕಿಸ್ತಾನವನ್ನ ನಿರ್ನಾಮ ಮಾಡುವಂತ ಶಸ್ತ್ರಾಸ್ತ್ರಗಳು, ಯುದ್ಧೋಪಕರಣಗಳು, ಅದೇ ರೀತಿಯಲ್ಲಿ ಕೂಡ 6th ಜನರೇಷನ್ಗೆ ಸಂಬಂಧಪಟ್ಟಂತ ಅತ್ಯುನ್ನತ ತಂತ್ರಜ್ಞಾನ ಹೊಂದಿದಂತ ಯುದ್ಧ ವಿಮಾನಗಳು ಕೂಡ ನಮ್ಮ ಹತ್ರ ಇದಾವೆ. ಆದ್ರೆ ಆ ಒಂದು ಶಕ್ತಿಯನ್ನ ನಾವು ಪಾಕಿಸ್ತಾನದ ಯೋಧರ ಮೇಲೆ ಆಗ್ಲಿ ನಾಗರಿಕರ ಮೇಲೆ ಎಲ್ಲೂ ಕೂಡ ನಾವು ಬಳಕೆಯನ್ನ ಮಾಡ್ತಾ ಇಲ್ಲ. ನಮ್ಮ ಟಾರ್ಗೆಟ್ ಏನಿದ್ರು ಕೂಡ ಉಗ್ರಗಾಮಿಗಳು ಅಷ್ಟೇ, ಅವರ ಮೇಲೆ ಅಷ್ಟೇ ನಮ್ಮ ದಾಳಿ ಅಂತಲೂ ಕೂಡ ಭಾರತದ ರಕ್ಷಣಾ ಇಲಾಖೆ ಈಗಲೇ ಸ್ಪಷ್ಟೀಕರಣ ಕೂಡ ಕೊಟ್ಟಿದೆ. ಆದ್ರೆ ಅವ್ರು ಎಚ್ಚರಿಕೆ ಕೊಟ್ಟಿಲ್ಲ. ಉಗ್ರಗಾಮಿಗಳನ್ನ ರಕ್ಷಣೆಯನ್ನ ಮಾಡಿಕೊಂಡು ಅವರು ಉಗ್ರಗಾಮಿಗಳ ಮೇಲೆ ಏನ್ ದಾಳಿಯನ್ನ ಮಾಡೋದಕ್ಕೆ ಇಡೀ ಪಾಕಿಸ್ತಾನ ಸೈನ್ಯ ಮತ್ತೆ ಆಡಳಿತ ನಾವು ಉಗ್ರಗಾಮಿಗಳ ಪರಾಗಿದ್ದೇವೆ ಅಂತ ಹೇಳ್ಬಿಟ್ಟು ಇಂಡಿಯಾ ಮೇಲೆ ಯುದ್ಧವನ್ನ ಮಾಡ್ತಿರೋದು ಇಡೀ ವಿಶ್ವಕ್ಕೆ ಇವತ್ತು ಗೊತ್ತಾಗಿದೆ. ಏನಂತಂದ್ರೆ ಉಗ್ರರ ಅಡುಗುತಾಣ ಪಾಕಿಸ್ತಾನ. ಹೀಗಾಗಿ ಉಗ್ರರ ಮೇಲೆ ಭಾರತ ದಾಳಿ ಮಾಡಿತು. ಆದ್ರೆ ಅವರು ಸುಮ್ಮನೆ ಇರದೆ ಉಗ್ರರ ಪರವಾಗಿ ನಿಂತು ಪಾಕಿಸ್ತಾನದವರು ಯುದ್ಧ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಪಾಕಿಸ್ತಾನದವರೇ ಏನು ಒಂದ್ ಕಡೆ ಉಗ್ರರ ಕಡೆ ಇದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ಕೂಡ ಗೊತ್ತಾಗಿದೆ. ಹೀಗಾಗಿ ಅಮೆರಿಕದವರು ಕೂಡ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಹೀಗಾಗಿ ಇನ್ನು ಮುಂದಾದ್ರೂ ಕೂಡ ಉಗ್ರರಿಗೆ ಅವ್ರ ರಕ್ಷಣೆ ಕೊಡೋದು ಬಿಟ್ಟು ಅವರ ಪರವಾಗಿ ನಿಲ್ಲೋದನ್ನ ಬಿಟ್ಟು ಪಾಕಿಸ್ತಾನಗೆ ಉಳಿಯುತ್ತೆ. ಇಲ್ಲವಾದ್ರೆ ಉಗ್ರರ ಪರ ನಿಂತು ಭಾರತ ವಿರುದ್ಧ ಯುದ್ಧ ಮಾಡ್ತೀವಿ ಅಂತಂದ್ರೆ ಇಡೀ ಪಾಕಿಸ್ತಾನ ಸರ್ವನಾಶ ಆಗೋದಂತೂ ಶತಸಿದ್ಧ. ಅಶ್ವಿನಿ. ರೈಟ್ ಶಶಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ.